ವಿಜಯನಗರದ ಸಾಮ್ರಾಟ ಶ್ರೀಕೃಷ್ಣದೇವರಾಯ ಅವರ ರಾಜಧಾನಿ ಹಂಪೆ. ಆ ರಾಜ್ಯದಲ್ಲಿ ತಿಮ್ಮರಸು ಎಂಬ ಮಂತ್ರಿ ಇದ್ದ. ಅವನು ಬುದ್ಧಿವಂತಿಕೆಗೂ ಮುಂದಾಲೋಚನೆಗೂ ಹೆಸರಾಗಿದ್ದ. ಶ್ರೀಕೃಷ್ಣದೇವರಾಯ ಆತನನ್ನು ಅಪ್ಪಾಜಿ ಎಂದು ಪ್ರೀತಿಯಿಂದ ಕರೆದು ಗೌರವಿಸುತ್ತಿದ್ದ. ಅಪ್ಪಾಜಿ ಕೀರ್ತಿ ಎಲ್ಲ ಕಡೆಗೂ ಹಬ್ಬಿತ್ತು. ಅದು ಕಳಿಂಗರಾಜನ ಕಿವಿಗೂ ಬಿತ್ತು. ಆ ರಾಜನಿಗೆ ಅಪ್ಪಾಜಿಯ ಚತುರತೆಯನ್ನು ಪರೀಕ್ಷಿಸುವ ಬಯಕೆ ಉಂಟಾಯಿತು. ವಿಜಯನಗರದ ಅರಸನಿಗೆ ಕಳಿಂಗರಾಜ ಒಂದು ಮನವಿ ಕಳುಹಿಸಿದ. ನಿಮ್ಮ ರಾಜ್ಯದಲ್ಲಿ ಸುಂದರವಾದ ಗುಲಾಬಿ ಹೂಗಳು ಬೆಳೆಯುವವು. ಅವು ನಮ್ಮ ರಾಣಿಯ ಮನಸ್ಸಿಗೆ ತುಂಬ ಹಿಡಿಸಿವೆ. ಒಂದಿಷ್ಟು ತಾಜಾ ಗುಲಾಬಿ ಹೂಗಳನ್ನು ಕಳುಹಿಸಿಕೊಡಿ ಎಂದು ವಿನಂತಿಸಿದ. ಅದನ್ನು ಓದಿ ಶ್ರೀಕೃಷ್ಣದೇವರಾಯನಿಗೆ ಅಚ್ಚರಿಯೂ ಚಿಂತೆಯೂ ಆಯಿತು. ಅಲ್ಲಿಗೆ ನಡೆದುಕೊಂಡು ಹೋದರೆ ಸುಮಾರು 3 ತಿಂಗಳ ಪ್ರಯಾಣ. ಹೂಗಳನ್ನು ಕಿತ್ತು ಕಳುಹಿಸಿದರೆ ಬಾಡಿ ಹೋಗುವವು. ತಾಜಾ ಹೂಗಳನ್ನು ಕಳುಹಿಸಿಕೊಡುವುದು ಹೇಗೆ ಎಂದು ಚಿಂತಿಸತೊಡಗಿದ. ಈ ಸಮಸ್ಯೆಯನ್ನು ರಾಜ ಎಲ್ಲರಿಗೂ ವಿವರಿಸಿದ. ಯಾರಿಗೂ ಉಪಾಯ ಹೊಳೆಯಲಿಲ್ಲ. ದಿಕ್ಕು ತೋರದಾಗಿ ಕಳವಳಗೊಂಡರು. ಆಗ ಅಪ್ಪಾಜಿ ಸಮಸ್ಯೆಗೆ ಪರಿಹಾರ ಹುಡುಕಿದ. ಒಂದು ಗಾಡಿಯನ್ನು ತರಿಸಿ ಫಲವತ್ತಾದ ಮಣ್ಣು ಮತ್ತು ಗೊಬ್ಬರ ತುಂಬಿಸಿದ. ಗುಲಾಬಿಯ ಸಸಿಗಳನ್ನು ನಡೆಸಿ ನೀರು ಹರಿಸಿದ. ಗಾಡಿಯೊಳಗೆ ರಾಜಭಟರು ಮತ್ತು ಅಪ್ಪಾಜಿ ಕಳಿಂಗಕ್ಕೆ ಹೊರಟರು. ದಾರಿಯಲ್ಲಿ ನೀರನ್ನು ಹಾಕುತ್ತಾ ಸಸಿಗಳನ್ನು ಪೋಷಿಸಿದರು. 3 ತಿಂಗಳ ನಂತರ ಗಾಡಿ ಕಳಿಂಗ ರಾಜ್ಯವನ್ನು ತಲುಪಿತು. ಗಾಡಿಯ ತುಂಬ ಗುಲಾಬಿಯ ಹೂಗಳು ಅರಳಿ ನಿಂತಿದ್ದವು. ಸೌಂದರ್ಯ ರಾಶಿಯೇ ಮೈದುಂಬಿತ್ತು. ಅದನ್ನು ಕಂಡ ಕಳಿಂಗರಾಜನಿಗೆ ತುಂಬ ಸಂತೋಷವಾಯಿತು. ಅಪ್ಪಾಜಿ ಚತುರತೆಯನ್ನು ಮೆಚ್ಚಿ ಮನಸಾರೆ ಹೊಗಳಿದ. ಅವನನ್ನು ತುಂಬು ಹೃದಯದಿಂದ ಸನ್ಮಾನಿಸಿದ. ಬುದ್ಧಿವಂತಿಕೆಗೆ ಮಿಗಿಲಾದುದು ಯಾವುದೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.